ನಮಸ್ಕಾರ ಸ್ನೇಹಿತರೆ. ನಮ್ಮದು ಶ್ರೀ ಸಪ್ತಗಿರಿ ಮನೆಮದ್ದು ಚಾನಲ್ ಇದೆ. ಅದರ ಮುಖಾಂತರ ಅನೇಕ ರೀತಿಯ ಎಪಿಸೋಡನ್ನು ಕೊಡ್ತಾಯಿದ್ದೀವಿ. ನಾವು ಜೀವನದಲ್ಲಿ ಏನೇನೋ ಸಾಧನೆ ಮಾಡಬೇಕು ಅಂದ್ಕೊತೀವಿ. ಅದೇ ಥರ ನಮ್ಮ ದೇಹದಲ್ಲಿ ಅನೇಕ ರೀತಿಯ ಮಾರ್ಪಾಟುಗಳಾಗ್ತವೆ. ನಾವು ಸೇವನೆ ಮಾಡುವ ಆಹಾರದಿಂದ, ನಾವು ಉಪಯೋಗಿಸುವಂತಹ ಎಣ್ಣೆಗಳಿಂದ, ಅಂದರೆ ಅಡುಗೆ ಎಣ್ಣೆಗಳಿಂದ, ನಾವು ಕುಡಿಯುವಂತಹ ನೀರಿನಿಂದ, ಆಹಾರದಿಂದ ಅನೇಕ ರೀತಿಯ ಈ ಕಾಯಿಲೆಗಳು ಬರ್ತವೆ. ಇಂತಹ ಕಾಯಿಲೆಗಳಲ್ಲಿ ಈ ನಮಗೆ ಇದನ್ನು ಮೆಡಿಸಿನಲ್ಲು ಈರುಳ್ಳಿ ಅಂತಾರೆ. ಇದು ಎಕ್ಸ್ಪೋರ್ಟಕ್ಕೆ ಅದಕ್ಕೆ ಇದಕ್ಕೆ ಮಾಡ್ತಾರೆ, ಬೇರೆ ದೇಶಕ್ಕೆ ಕಳಿಸ್ತಾರೆ. ಇದು ಇಲ್ಲಿ ಬೆಳೆದು ಇಲ್ಲಿನ ಜನಗಳು ಇದನ್ನು ಸೇವನೆ ಮಾಡಲ್ಲ. ಇಷ್ಟು ದಪ್ಪ ಈರುಳ್ಳಿನೇ ಸೇವನೆ ಮಾಡ್ತಾರೆ. ಆದರೆ ಇದರಲ್ಲಿ ಅಷ್ಟು ಫ್ಲೇವರ್ ಇದೆ, ಅಷ್ಟೇ ಮೆಡಿಸಿನಲ್ ವ್ಯಾಲ್ಯೂ ಇದೆ ಇದರಲ್ಲಿ. ಇದನ್ನು ಸೇವನೆ ಮಾಡ್ತಾ ಬರಬೇಕು. ಪ್ರತಿಯೊಂದಕ್ಕೂ ಒಳ್ಳೆಯದಿದು. ನಾವು ಸೇವನೆ ಮಾಡಬೇಕು ಇದನ್ನು. ಯಾವ ನಾವು ಸೇವನೆ ಮಾಡ್ತೀವೋ ನಮಗೆ ಅದರಲ್ಲಿರುವಂಥ ಅಂಶಗಳು ನಮಗೆ ಸಿಕ್ಕಿ ನಮಗೆ ಅನೇಕ ರೋಗಗಳು ತೊಲಗುತ್ತವೆ. ಇದನ್ನು ನಾವು ತಿಳ್ಕೊಂಡು ನಮ್ಮ ರೈತರು ವರ್ಷಕ್ಕೆ 2-3 ಬೆಳೆ ತೆಗಿತಾರೆ ಇದನ್ನು. ಆದರೆ ರೈತರು ಸೇವನೆ ಮಾಡಲ್ಲ. ನಾವು ಒಂದು ಕಡೆ ಹೋದಾಗ ಈರುಳ್ಳಿ ಕೊಡಿ ಸ್ವಲ್ಪ ಕಾಸಿಗೆ ಅಂದ್ವಿ. ಅವ್ರು ಇದ್ಕೊಂಡು ಇದು ತಿಂತಾರೆ ಸ್ವಾಮಿ, ಇದು ತಿನ್ನಲ್ಲ ಅಂದರು. ಇಲ್ಲ ತಿನ್ಬೋದು, ಇದು ತಿಂದರೆ ನಮಗೆ ಒಳ್ಳೆಯದು ಪ್ರತಿಯೊಂದಕ್ಕೂ ಅಂತೇಳಿ. ಅದೇ ಇದೇನಪ್ಪ ಅಂದರೆ ಈ ಈರುಳ್ಳಿನ ನಮ್ಮ ಹೆಣ್ಮಕ್ಳಿಗೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಅಂತೀವಿ. ಆ ಹಾರ್ಮೋನ್ ಇಂಬ್ಯಾಲೆನ್ಸ್ ಆದಾಗ 100 ಗ್ರಾಮಷ್ಟು ಈರುಳ್ಳಿ ಎತ್ಕೊಂಡು ಇದು ಹೊಟ್ಟೆ ತೆಗೆದುಬಿಟ್ಟು ಸಣ್ಣ ಸಣ್ಣ ಕಟ್ ಮಾಡಿ ಒಂದು ಪಾತ್ರೆಗೆ ಹಾಕಿ ಅದು ಕಾಯಿಸಿ 1 ಗ್ಲಾಸ್ ಅಂದರೆ 180 1 ಲೀಟ್ರ್ ಹಾಕಿದಾಗ 150 ml ಬರಬೇಕು. ಆಗ ಸೋದಿಸ್ಕೊಂಡು ಅದಕ್ಕೆ ಕರಿಬೆಲ್ಲ 30 ಗ್ರಾಮ್, ಜಾಸ್ತಿ ಆಗಬಾರ್ದು, ಹಾಕಿ ಚೆನ್ನಾಗಿ ಕಲಿಸ್ಬಿಟ್ಟು ಡೈಲಿ ಕುಡಿತಾ ಬಂದರೆ ಆ ಹಾರ್ಮೋನನ್ನು ಬ್ಯಾಲೆನ್ಸ್ ಮಾಡಿಸೋಕ್ಕಿದೆ. ಅಂದರೆ ಈ ಈರುಳ್ಳಿ ಅಷ್ಟು ಮೆಡಿಸಿನಲ್ ವ್ಯಾಲ್ಯೂ ಇದೆ. ಆದ್ದರಿಂದ ಅನೇಕ ಕಾಯಿಲೆಗಳಿಗೂ ಅನೇಕ ರೀತಿಯ ಪ್ರತಿಯೊಂದಕ್ಕೂ ಉಪಯೋಗವಾದಂತಹ ಇದು ಲಭ್ಯ ಅಂದರೆ ಹಳ್ಳಿ ಕಡೆ ಸಿಗುತ್ತೆ. ಕೆಲವೊಂದು ಮಾರ್ಕೆಟಲ್ಲಿ ಮಾರ್ತಾರೆ. ಇದನ್ನು ನೋಡಿ ಕೆಲವರು ಇದಕ್ಕಿಂತ ಇನ್ನೊಂದಿದೆ, ಇಷ್ಟೇ ಸಾಂಬಾರು ಈರುಳ್ಳಿ, ಅದಿದ್ದು ಇನ್ನೂ ಇದಕ್ಕಿಂತ ಮೆಡಿಸಿನ್ ವ್ಯಾಲ್ಯೂ ಇದೆ. ಸ್ನೇಹಿತರೆ, ಇದನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ಮುಟ್ಟಲಿ, ಎಲ್ರಿಗೂ ಹೋಗಲಿ, ಪ್ರತಿಯೊಬ್ಬರು ಮಾಡಿಕೊಂಡು ಅವರವ್ರ ಆರೋಗ್ಯವ್ರು ಕಾಪಾಡಬೇಕು. ನಮಸ್ಕಾರ ಸ್ನೇಹಿತರೆ.